ಈ ಪ್ರಕರಣದಲ್ಲಿ ಇವತ್ತು ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೀತು. ಮತ್ತೆ ಇವತ್ತು ತಪರಾಕಿನೇ ಹಾಕ್ತು ಹೈಕೋರ್ಟ್. ಯಾರಿಗೆ? ಅಧಿಕಾರಿಗಳಿಗೆ. ಏನು? ಎಚ್ಡಿಕೆ ವಿರುದ್ಧ ಭೂ ಒತ್ತುವರಿ ಆರೋಪ ಪ್ರಕರಣ ಏನಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವಾದ ಪ್ರತಿವಾದ ಆದಾಗ ಧೈರ್ಯ ಇದ್ರೆ ವಾಪಸ್ ತೆಗೆದುಕೊಳ್ಳಿ, ಇಲ್ಲ ಬಿಟ್ಬಿಡಿ ಅಂತ ಹೈಕೋರ್ಟ್ ವಿಭಾಗೀಯ ಪೀಠ ಹೇಳಿರೋದು ಇವತ್ತು. ಸಂಪೂರ್ಣ ವರದಿಯನ್ನ ಕೊಡಿ, ಅರ್ಧಂಬರ್ಧ ವರದಿ ಕೊಡಕ್ ಹೋಗಬೇಡಿ. ಬಡವರು 5 ಅಡಿ ಜಾಗದಲ್ಲಿ ಮನೆ ಕಟ್ಟಿದ್ರೆ ಬಿಡ್ತಿದ್ರಾ ನೀವು? ಒತ್ತುವರಿ ತೆರವಿಗೆ 10 ದಿನ ಕಾಲಾವಕಾಶವನ್ನ ಹೈಕೋರ್ಟ್ ಕೊಟ್ಟಿದೆ. ಈಗ ಏಪ್ರಿಲ್ 9ರೊಳಗೆ ವರದಿಯನ್ನ ಸಲ್ಲಿಸಬೇಕು ಅಂತ ಸರ್ಕಾರಕ್ಕೆ ಸೂಚನೆಯನ್ನ ಕೊಟ್ಟಿದೆ. ಎಚ್ಡಿಕೆ ವಿರುದ್ಧ ಭೂ ಒತ್ತುವರಿ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗ ಹೈಕೋರ್ಟ್ ವಿಭಾಗೀಯ ಪೀಠ ಹೇಳಿರೋದು. ಕಾರಣ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು, ದಾಖಲೆ ನಾಪತ್ತೆಯಾಗಿದೆ ಅಂತೀರಿ, ನಾಳೆ ಜಮೀನೇ ನಾಪತ್ತೆಯಾಗಿದೆ ಅಂತೀರಿ. ನೀವೆಲ್ಲ ಇರೋದಾದ್ರೆ ಹೇಳಿ, ಇಲ್ಲದೆ ಇದ್ರೆ ಬಿಟ್ಟುಬಿಡಿ ಅಂತ. ಸೊ ಕ್ಷಮೆ ಇರಲಿ, ಏಪ್ರಿಲ್ 3ನೇ ತಾರೀಕಿಗೆ ಈಗ ನಿಗದಿಯಾಗಿದೆ. ಅಷ್ಟರೊಳಗಡೆನೆ ವರದಿಯನ್ನು ಕೊಡಿ ಅಂತೇಳಿ 10 ದಿನ ಡೆಡ್ಲೈನನ್ನು ಕೊಟ್ಟಿದ್ದಾರೆ. ಸೊ ಏಪ್ರಿಲ್ 3ನೇ ತಾರೀಕಿಗೆ ವಿಚಾರಣೆ ಇದೆ. ಅಷ್ಟರೊಳಗೆ ಸರ್ಕಾರ ಏನು ಕೊಡುತ್ತೆ, ಏನು ಮಾಡುತ್ತೆ ಅನ್ನೋಂಥದ್ದು ನೋಡೋಣ. ಒಂದು ರೌಂಡ್ ಈಗ ಸರ್ಕಾರ ಶುರು ಮಾಡಿದೆ ಅನ್ನೋದಾದರೆ ಎಲ್ಲ ರಾಜಕಾರಣಿಗಳ ಮೇಲೆ ಒತ್ತುವರಿ ಏನು ಆರೋಪಗಳಿದೆ, ಬಹುತೇಕ ರಾಜಕಾರಣಿಗಳ ಮೇಲಿದೆ. ಅರಣ್ಯ ಒತ್ತುವರಿ ಇದೆ, ಜಮೀನುಗಳ ಒತ್ತುವರಿ ಇದೆ, ಇವೆಲ್ಲ ಇದಾವಲ್ವಾ, ಒಂದು ಸಲ ಸಾರ್ಟ್ ಔಟ್ ಮಾಡಿಬಿಡಿ, ಸಮಸ್ಯೆನೇ ಇರೋದಿಲ್ಲ. ಒತ್ತುವರಿ ವಿಚಾರದಲ್ಲಿ ರಾಜಕಾರಣಿಗಳು ಕ್ಲೀನ್ ಅಂತ ಹೇಳೋಕ್ಕಾದರೂ ಆಗುತ್ತೆ. ಇಲ್ಲ ಅಂದರೆ ಈ ಥರ ಈ ಸರ್ಕಾರ ಬಂದಾಗ ಅವ್ರ ಮೇಲೆ ಮಾಡುತ್ತೆ, ಆ ಸರ್ಕಾರ ಬಂದಾಗ ಇವ್ರ ಮೇಲೆ ಮಾಡುತ್ತೆ ಅಂತ ಹೇಳಿಗ